ವಿಧಾನಸಭೆಯ ಮಾನ್ಯ ಸದಸ್ಯರಾಗಿದ್ದ ರಾಜ ವೆಂಕಟಪ್ಪ ನಾಯಕ್ ಅವರು ದಿನಾಂಕ 25/2/2024 ನಿಧನ ಹೊಂದಿರುತ್ತಾರೆಂದು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಸುತ್ತಿದ್ದೇನೆ. ರಾಜ ವೆಂಕಟಪ್ಪ ನಾಯಕ್ ಅವರು ದಿನಾಂಕ 23/11/1957 ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಜನಿಸಿದ್ದು ಕಾಲೇಜ್ ವ್ಯಾಸಂಗ ಮಾಡಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಇವರು 1987ರಲ್ಲಿ ಪೇಟ ಅಮ್ಮಾಪುರ ಮಂಡಲ ಪಂಚಾಯತಿಯ ಸದಸ್ಯರಾಗುವುದರ ಮೂಲಕ ರಾಜ್ಯಕ್ಕೆ ಪದಾರ್ಪಣೆ ಮಾಡಿದ್ದರಲ್ಲದೆ ಅದೇ ಅವಧಿಯಲ್ಲಿ ಮಂಡಲ ಪ್ರಧಾನರಾಗಿ ಸೇವೆ ಸಲ್ಲಿಸುವುದರ ಮೂಲಕ ಜಾನೂನರಾಗಿದ್ದರು. 1994ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಚುನಾಯಿತರಾಗಿದ್ದ ಇವರು 1999, 2013 ಮತ್ತು 2023ರಲ್ಲಿ 16ನೇ ವಿಧಾನಸಭೆಗೆ ಆಯ್ಕೆಗೊಂಡು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಸ್ತುತ ಸದನದಲ್ಲಿ ಸದಸ್ಯರಾಗಿ ಸಕ್ರಿಯರಾಗಿದ್ದರು. ಇತ್ತೀಚೆಗೆ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದ ಇವರು ಎಲ್ಲ ಸಮುದಾಯದ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು. ಸರಳ ಸಜ್ಜನಿಕೆಯ ನಾಯಕರಾದಂತಹ ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಇವತ್ತು ಪ್ರತಿಯೊಂದು ಸಾವು ಕೂಡ ನಮಗೆಲ್ಲರಿಗೂ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಂದು ಸಾವು ನಮಗೆಲ್ಲರಿಗೂ ಕೂಡ ಒಂದು ಸಂದೇಶ ಕೊಡ್ತದೆ. ನಿನ್ನೆ ಮೊನ್ನೆವರೆಗೆ ನಮ್ಮ ಜೊತೆಯಲ್ಲಿದ್ದವರು ಅಷ್ಟು ಒಂದು ಸಕ್ರಿಯವಾಗಿದ್ದು ಕ್ಷೇತ್ರ ಕೆಲಸ ಕಾರ್ಯಗಳಾಗಿಗೆ ಚರ್ಚೆ ಮಾಡ್ತಿದ್ದವರು ಇವತ್ತು ಬಹುಶಃ ನಮ್ಮ ಮುಂದೆ ಬರೀ 10-15 ದಿವಸ ನೋಡುವಾಗ ನಮ್ಮ ಮುಂದೆ ಇಲ್ಲ. ಆದ ಕಾರಣ ಇವತ್ತು ನಾವು ಕೂಡ ಮತ್ತು ಜನಸಾಮಾನ್ಯ ಎಲ್ಲರೂ ಕೂಡ ದೇವರು ನಮಗೆ ಎಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ದಾನಂತ ಯಾರಿಗೂ ಕೂಡ ನಮಗೆ ಗೊತ್ತಿಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಮತ್ತು ಇನ್ನಿತರರಿಗೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಆಗುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಕೋಪ, ದ್ವೇಷ ಅಥವಾ ಒಂದು ದ್ವೇಷದ ಒಂದು ಸಮಾಜ ನಿರ್ಮಾಣ ಮಾಡುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಸಮಸ್ಯೆ ಉಂಟು ಮಾಡುವಂಥದ್ದು, ಇದೆಲ್ಲವೂ ಕೂಡ ಬರೀ ತಾತ್ಕಾಲಿಕ ಅಲ್ಲದೆ ಒಂದು ಕಾಲದಲ್ಲಿ ಇದಕ್ಕೆಲ್ಲ ನಾವು ಪಶ್ಚಾತ್ತಾಪಡುವಂಥ ಒಂದು ಸಮಯ ಕೂಡ ನಮಗೆ ಬರ್ತದೆ ಅಂತ ಹೇಳಲಿಕ್ಕೆ ಬಹುಶಃ ನಮಗೆಲ್ಲ ಇದು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಆದ ಕಾರಣ ಇವತ್ತು ರಾಜ ವೆಂಕಟಪ್ಪ ಅವರ ಸಾವು ನಮಗೆ ಅತ್ಯಂತ ಇವತ್ತು ನೋವು ತಂದಿದೆ. ಅದರ ಜೊತೆಯಲ್ಲಿ ನಮ್ಮನ್ನು ನಾವು ಮನೆ ಪರಿವರ್ತನೆ ಮಾಡಿಕೊಂಡು ದ್ವೇಷರಹಿತವಾದ ಮತ್ತು ಅಸೂಯರಹಿತವಾದ ಇನ್ನೊಬ್ಬನಿಗೆ ತೊಂದರೆ ಕೊಡದಂತಹ ವ್ಯಕ್ತಿತ್ವ ಮತ್ತು ಆ ನಾಯಕತ್ವ ನಮಗೆಲ್ಲರೂ ಕೂಡ ಬರಲಿ ಅಂತ ಹೇಳಿ ನಾನು ಇವತ್ತು ತಿಳಿಸಿ ಈ ಚರ್ಚೆಯಲ್ಲಿ ಬಹುಶಃ ಇವತ್ತು ಭಾಗವಹಿಸುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂತಾಪ ಸೂಚನೆ.